ಶೋ ನಡೀತದೆ ಅಂದರೆ ಏಪ್ರಿಲ್ 3, 4 ಹಾಗೂ 5ನೇ ತಾರೀಕು ಬೆಳಗ್ಗೆಯಿಂದ ರಾತ್ರಿವರೆಗೂ ಇರುತ್ತೆ. ಇಲ್ಲಿ ಮೈಸೂರು ಅಂದನೇ ಹೆರಿಟೇಜಿಗೆ ಫೇಮಸ್. ಸೊ ಅದೇ ರೀತಿ ರಿಚ್ ಹೆರಿಟೇಜ್ ಇರುವಂತಹ ಜ್ಯುವೆಲ್ರೀಸ್ ಆ್ಯಂಡ್ ಆ್ಯಂಟೀಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಈ ಸತಿ ಕಲೆಕ್ಷನ್. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೆಡ್ಡಿಂಗ್ ಸೀಸನ್ ಬರ್ತದೆ. ಸೊ ನಿಮ್ಗೊಂದು ಐಡಿಯಾ ಮೇಡಮ್, ಒಂದೊಂದು ಶಾಪಲ್ಲಿ ಡಿಫ್ರೆಂಟ್ ಅಂತ ಡಿಸೈನ್ಸ್ಗಳಿದೆ. ನಿಮ್ಗೆ ಯಾವ್ದು ಲೈಕ್ ಆಯಿತು? ನಿಮ್ಗೆ ಎಲ್ಲ ಲೈಕ್ ಆಯಿತು ಸರ್. ಯಾವ್ದು ಟ್ರೈ ಮಾಡಿ ನೋಡಿದ್ರೆ ಯಾವ್ದು ಪರ್ಚೇಸ್ ಮಾಡಬೇಕು ಅನಿಸ್ತಿದೆ? ಪರ್ಚೇಸ್ ಮಾಡಬೇಕು ಅಂತ ಎಲ್ಲ ಅನ್ಸುತ್ತೆ. ನಿಮ್ಮವ್ರಿಗೂ ಮೈಸೂರಿಗೂ ಅವಿನಾಭಾವ ಸಂಬಂಧ ಆಯಿತು. ಈಗ ನೀವು ಇದೇ ಫಿಲಮ್ ಎಂಟ್ರಿಗೆ ಆಗಿದೆ, ಹೇಗೆ ಅನಿಸ್ತಿದ್ದೆ? ಆ್ಯಕ್ಚುಲ್ ಆಗಿ ಇದನ್ನೇ ಮಾತಾಡ್ತಿದ್ವಿ. ನಂದು ಫಸ್ಟ್ ಶೋ ಕೂಡ ಮೈಸೂರಲ್ಲೇ ಸ್ಟಾರ್ಟ್ ಆಗಿರೋದು. ಸೊ ಇದು 3ನೇ ಬಾರಿ ಮತ್ತೆ ಮೈಸೂರಲ್ಲಿ ಶೋ ನಡೀತಿರೋದು. ಸೊ ಖುಷಿ ಆಗ್ತದೆ. ಗ್ರೂಪಲ್ಲಿ ಆದ ನಂತರ ಬೇರೆ ಯಾವುದಾದ್ರು ಮೂವಿ ಆಫರ್ ಬರ್ತಿದೆ? ನಡೀತದೆ ಪಾಪ. ಹೇಗೆ ನಡೀತದೆ? ಚೆನ್ನಾಗಿ ಯಾವಾಗ ರಿಲೀಸ್ ಆಗಿದೆ? ಮೇ ಬಿ ಇಯರ್ ಕೊಡ್ತೇವೆ, ಅಪ್ಡೇಟ್ಸ್ ಕೊಡ್ತೇವೆ. ಥ್ಯಾಂಕ್ ಯು ಮೇಡಮ್. ಬನ್ನಿ. ಇಲ್ಲೇ ಇದ್ದಾರಾ? ಲೈಫ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಹೇಳಿ. ನಮಸ್ಕಾರ. ಮೈಸೂರು ಈ ಬಾರಿ ಶೋನಲ್ಲಿ ನಮ್ಮ ಮೈಸೂರಿನ ಜನತೆಗೆ ಬಹಳ ಒಂದು ಸರ್ಪ್ರೈಸ್ ಅಂತ ಹೇಳಿದ್ರೆ, ನಮ್ಮ ಲೋಕಲ್ ಮೈಸೂರ್ದು ದಿಗ್ಗಜರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೊಸಬ್ರು ಒಂದು 3-4 ಜನ ಇದ್ದಾರೆ. ಅದ್ರ ಜೊತೆಗೆ ಚೆನ್ನೈಯಿಂದ, ಹೈದರಾಬಾದ್ ಇಂದ ಬಂದಿದ್ದಾರೆ, ಬೆಂಗಳೂರಿಂದ ಒಂದಿಬ್ರು ಹೊಸಬ್ರು ಬಂದಿದ್ದಾರೆ. ಸೊ 3 ದಿನಗಳ ಕಾಲ ನಡೀತಾ ಇರೋ ಈ ಒಂದು ಬೃಹತ್ ಸಮ್ಮೇಳನದಲ್ಲಿ, ಆ ಒಂದು ಆಭರಣ ಮೇಳದಲ್ಲಿ ನೀವು ಕೊಂಡ್ಕೊಳ್ಳೋದಕ್ಕೂ ಅಲ್ಲದೆ ನೀವು ನಿಮ್ಮೊಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಏನಾದ್ರು ಕೊಂಡ್ಕೊಬೇಕಾದ್ರೆ ಎಲ್ಲಿ ಹೋಗ್ಬೇಕು, ಏನ್ ತಗೊಳ್ಬೇಕು ಅಂತ. ಬಿಕಾಸ್ ಎಲ್ಲಾ ಜ್ಯುವೆಲರ್ ಎಲ್ಲಾ ತರ ಜ್ಯುವೆಲರಿ ಸ್ಪೆಷಲೈಸ್ ಮಾಡಕ್ ಆಗೋದಿಲ್ಲ, ಒಬ್ಬೊಬ್ಬರದ್ದು ಸ್ಪೆಷಲೈಸೇಷನ್ ಇರ್ತದೆ. ಸೊ ಇಲ್ಲಿಗೆ ಬಂದಾಗ ನಿಮ್ಗೆ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ಜ್ಯುವೆಲರಿ ಸ್ಪೆಷಲೈಸೇಷನ್ ಸಿಗುತ್ತೆ. ಅಂಡ್ ಒಳ್ಳೊಳ್ಳೆ ಆಫರ್ಸ್, ಡಿಸ್ಕೌಂಟ್ಸ್ ಇರುತ್ತೆ. ಅಕ್ಷಯ ತೃತೀಯಕ್ಕೆ ಪ್ರೀ ಬುಕಿಂಗ್ ಇದೆ. ಲೈಟ್ ವೇಟ್ ಜ್ಯುವೆಲರಿ ಟ್ರೆಂಡಿಂಗ್ ಏನ್ ನಡೀತಿದೆ ಅದ್ರ ಬಗ್ಗೆ ತುಂಬಾ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅಂಡ್ ಯಾವುದೇ ಒಂದು ಜ್ಯುವೆಲರಿ ಆಗಲಿ BIS ಹಾಲ್ ಮಾರ್ಕ್ ಮಾಡ್ತಾ ಇದ್ದಾರೆ. ಡೈಮಂಡ್ ಸರ್ಟಿಫೈಡ್, ಸಿಲ್ವರ್ ಆಲ್ಸೋ ಹಾಲ್ ಮಾರ್ಕ್ ಡೇ ಮಾಡ್ತಾ ಇರೋದು ನಾವು. ಯುದ್ಧದ ಪರಿಣಾಮ ಏನಾದ್ರು ಬೇರೆ ಇದೆಯಾ ಸರ್? ಜ್ಯುವೆಲರಿ ಅನ್ನೋದು, ಚಿನ್ನ ಅನ್ನೋದು ನಮ್ಮ ಒಂದು ಕಣಕಣದಲ್ಲೂ ಇರ್ತದೆ. ಜ್ಯುವೆಲರಿ ಅನ್ನೋದು ಒಂದ್ ಮನೇಲಿ ನಮ್ಮ ಒಂದು ಸಂಸ್ಕೃತಿಲಿ. ಸೊ ಯುದ್ಧ ಆಗುತ್ತೆ, ಏನಾಗುತ್ತೆ, ಚಿನ್ನ ಮಾತ್ರ ವ್ಯಾಪಾರ ಆಗೇ ಆಗುತ್ತೆ. ಕೊಂಡ್ಕೊಳ್ಳುವಂತ ಒಂದು ಪ್ರಮಾಣ ಕಡಿಮೆ ಆಗ್ಬೋದು, ಬಟ್ ಜ್ಯುವೆಲರಿ ತೊಗೊಳ್ತಾರೆ. 50 ಗ್ರಾಮ್ ತಗೊಳ್ಳೋರು 20 ಗ್ರಾಮ್ ತಗೊಳ್ತಾರೆ, 100 ಗ್ರಾಮ್ ತಗೊಳ್ಳೋರು 50 ಗ್ರಾಮ್ ತಗೊಳ್ತಾರೆ. ಬಟ್ ಚಿನ್ನ ತಗೊಳ್ತಾರೆ. ಸೇಲ್ಸ್ ಅಲ್ಲಿ ಯಾವತ್ತೂ ಏನು ಕಡಿಮೆ ಆಗಿಲ್ಲ, ತಗೊಳ್ತಾರೆ. ಮದುವೆಗಳು ನಡೀತಾನೆ ಇರ್ತದೆ. ಮದುವೆ ಅಂದ ಮೇಲೆ ಚಿನ್ನ ವ್ಯಾಪಾರ ಆಗ್ಲೇಬೇಕು, ಹಾಗೆ ಆಗುತ್ತೆ. ಅಂಡ್ ಒಳ್ಳೊಳ್ಳೆ ಸೇಲ್ ಆಗುತ್ತೆ ಅಂತ ಹಾಕಿರ್ತಾರೆ, ಅವ್ರಿಗೆ ಅನುಕೂಲ ಆಗಿದೆ. ಖಂಡಿತ ಆಗಿರೋದ್ರಿಂದಾನೇ ಈ ಒಂದು ಶೋ ವರ್ಷಕ್ಕೆ 2 ಸಲ ಆಗ್ತಾ ಇರೋದು. ಮೊದಲು 1 ಸಲ ಆಗ್ತಾ ಇತ್ತು, ಈಗ 2 ಸಲ ಆಗ್ತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ ಜನರದು ಒಂದು ಬೇಡಿಕೆ ಇದೆ. ಅಂಡ್ ಜ್ಯುವೆಲರ್ಸ್ ಕೂಡ ಗೊತ್ತಿದೆ, ಮೈಸೂರು ಒಂದೇ ಅಲ್ಲ, ಸುತ್ತಮುತ್ತಲಿನ ಜನತೆನೂ ಬರ್ತಾರೆ ಅಂತ. ಸೊ ನಿಮ್ಮ ಒಂದು ಪ್ರೀತಿ ಮಾಧ್ಯಮದ ಮೂಲಕ ಎಲ್ಲರಿಗೂ ಹೇಳೋದೇನಂತ ಹೇಳಿದ್ರೆ, 3 ದಿನಗಳ ಕಾಲ ನಡೀತಾ ಇರೋದ್ರಿಂದ ಮೇಳದಲ್ಲಿ ಬನ್ನಿ, ನೋಡ್ಕೊಂಡು ಹೋಗಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸರ್ 22 ಸ್ಟಾಲ್ಗಳಿದೆ ಥ್ರೂಔಟ್ ಇಂಡಿಯಾ ಇಂದ. ಮೂಲ ಎಲ್ಲಿ ಅವರು? ಮೂಲ ಬೆಂಗಳೂರು. ಇದು 45ನೇ ಶೋ. ಅಲ್ಲಲ್ಲ, ಥ್ರೂಔಟ್ ಕರ್ನಾಟಕ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ. ಮೈಸೂರಿನ ನಾನು 15 ಶೋ ಮಾಡಿದ್ದೀನಿ. ಚೆನ್ನಾಗಿ ನಡೀತಿದೆ. ಚೆನ್ನಾಗಿ ನಡೀತಿರೋದ್ರೆ ಆಗ್ತಾ ಇರೋದು ಕೆಲಸ. ಚೆನ್ನಾಗಿ ನಡೀತಿಲ್ಲ ಅಂದ್ರೆ ನಮ್ಗೆ ಕೆಲಸ ಇಲ್ಲದೆ ಮನೆ ಕೂತ್ಕೊಳ್ತೀವಿ. ಕೆಲಸ ಕೊಡ್ತಾ ಇರೋ ಜ್ಯುವೆಲರ್ಸ್ ಕೆಲಸ ಮಾಡ್ತೀವಿ. ಮೇಡಮ್, ಈಗ 1 ಶೋ ಮಾಡ್ತೀವಿ, ಅದು ಮೈಸೂರು ಜನತೆ ಹೇಳ್ಬೇಕು ನಮ್ಗೆ ರೆಸ್ಪಾನ್ಸಿಬಿಲಿಟಿ ಹೆಂಗಿದೆ, ಜ್ಯುವೆಲರಿ ಹೆಂಗ್ ಬರ್ತಿದ್ದಾರೆ, ಅವ್ರು ಯಾವ ತರ ಕಲೆಕ್ಷನ್ಸ್ ತರ್ತಾ ಇದಾರೆ. ಮೈಸೂರಲ್ಲಿ ಯಾವ ರೀತಿ ಕಲೆಕ್ಷನ್ಗೆ ಬೇಡಿಕೆ ಇದೆ ನಿಮ್ಗೆ, ನಿಮ್ಮ ಅನುಭವದ ಪ್ರಕಾರ? ಎಲ್ಲಾ ತರನು ಕೊಂಡ್ಕೋತಾರೆ. ಆಂಟಿಕ್ ಜ್ಯುವೆಲರಿ ಕೊಂಡ್ಕೋತಾರೆ, ಟೆಂಪಲ್ ಜ್ಯುವೆಲರಿ ಕೊಂಡ್ಕೋತಾರೆ, ಡೈಮಂಡ್ ಜ್ಯುವೆಲರಿ ಕೊಂಡ್ಕೋತಾರೆ. ಸೊ ಕೆಲವರು ಬರೀ ಗೋಲ್ಡ್ ಅಲ್ಲೇ ಬ್ರೈಡಲ್ ನೋಡ್ಬೇಕು ಅಂತ ಹೇಳ್ತಾರೆ, ಅದನ್ನು ಇದೆ. ಎಲ್ಲಾ ತರ ವೆರೈಟೀಸ್, ಎಲ್ಲಾ ಬಡ್ಜೆಟ್ಗೆ, ಎಲ್ಲಾ ಫಂಕ್ಷನ್ಸ್ಗೆ, ಎಲ್ಲಾ ಬಡ್ಜೆಟ್ಗೆ, ಎಲ್ಲಾ ಕಲ್ಚರ್ಸ್ಗೂ ಜ್ಯುವೆಲರಿ ಸಿಗುತ್ತೆ. ಇಲ್ಲಿ ನಿಮ್ಗೆ ಜ್ಯುವೆಲರಿ ಸಿಗಲ್ಲ ಅಂದ್ರೆ ನಿಮ್ಗೆ ಎಲ್ಲೂ ಜ್ಯುವೆಲರಿ ಸಿಗಲ್ಲ, ಅದು ಗ್ಯಾರಂಟಿ ಕೊಡ್ತೀನಿ ನಾನು ನಿಮ್ಗೆ. ನಿಮ್ಮ ಬಡ್ಜೆಟ್ಗೆ, ನಿಮ್ಮ ಫಂಕ್ಷನ್ಗೆ, ನಿಮ್ ಜೇಬಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಿಮ್ಗೆ ಜ್ಯುವೆಲರಿ ಸಿಗುತ್ತೆ. ಅದು 1 ಗ್ರಾಮ್ ಆದ್ರೂ ಆಗ್ಬೋದು, 1 kg ಆದ್ರೂ ಸಿಕ್ಕೇ ಸಿಗುತ್ತೆ ಜ್ಯುವೆಲರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.